ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ನಾವು SSC GDಯ 13 ಫಿಸಿಕಲ್ ಸೆಂಟರ್ಸ್ ಏನಿದಾವು ಅವುಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಯಾವ ಡೇಟ್ ದಿಂದ ಯಾವ ಡೇಟದವರೆಗೆ ಮೇಲ್ ಕ್ಯಾಂಡಿಡೇಟ್ಸ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಫಿಸಿಕಲ್ ಕಂಡಕ್ಟ್ ಮಾಡಲಾಗ್ತಾ ಇದೆ. ಒಂದು ನೋಟಿಸ್ ಇರ್ತಕ್ಕಂಥದ್ದು ಬಂದಿದೆ. ಆ ನೋಟಿಸ್ ದಲ್ಲಿ ಯಾವ ಡೇಟ್ ವರೆಗೆ ಮೇಲ್ ಕ್ಯಾಂಡಿಡೇಟ್ಸ್ ಆಮೇಲೆ ಫಿಮೇಲ್ ಕ್ಯಾಂಡಿಡೇಟ್ಸ್ ಅವುಗಳ ಬಗ್ಗೆ ನಾವು ಡಿಟೇಲ್ ಆಗಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಈಗಾಗಲೇ ನಿಮ್ಗೆ ಗೊತ್ತಿದೆ ಫಿಸಿಕಲ್ ಇರುವಂತದ್ದು SSC GDಯ 20 ಆಗಸ್ಟ್ ದಿಂದ 29 ಆಗಸ್ಟ್ ವರೆಗೆ ಟೋಟಲ್ ಆಗಿ ಎಲ್ಲ ನಡೀತಾ ಇದೆ. ಆಮೇಲೆ ಎಷ್ಟು ಮೇಲ್ ಕ್ಯಾಂಡಿಡೇಟ್ಸ್ ಗಳಿದ್ದಾರೆ, ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳು ಎಷ್ಟು ಇದಾರು, ಆಮೇಲೆ ಎಲ್ಲಿ ನಡೀತಾ ಇದೆ ಅನ್ನೋದನ್ನು ಕೂಡ ನಾವು ನೋಡೋಣ. ಆ ನೋಟಿಸ್ ದಲ್ಲಿ ಒಂದೇ ಒಂದು ಸೆಂಟರ್ ಇದೆ, ನಮ್ಮ ಕರ್ನಾಟಕದ ಬೆಂಗಳೂರು ಮಾತ್ರ ಇದೆ. ಸೊ ಆ ಬೆಂಗಳೂರ ಇರುವಂತ ಸೆಂಟರ್ ಯಾವುದು, ಆಮೇಲೆ ಅದರ ಅಡ್ರೆಸ್ ಏನು, ಅದ್ರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇದು ಒಂದು ಇಂಟರ್ನಲ್ ಅಫಿಸಿಯಲ್ ನೋಟಿಸ್ ಇದೆ, ಫೇಕ್ ಅಲ್ಲ, ರಿಯಲ್ ಇರ್ತಕ್ಕಂತ ಒಂದು ನೋಟಿಸ್. ಸೊ ಈಗಾಗಲೇ ಇದಕ್ಕಿಂತ ಮುಂಚೆ ಹೇಳಿದ್ವಿ ನಾವು 20 ಆಗಸ್ಟ್ ದಿಂದ ನಿಮ್ಮ ಫಿಸಿಕಲ್ ನಡೀತಾವು ಅಂತ ಹೇಳಿ. ಹಾಗೆ ಆಗ್ತಾ ಇದೆ, 20 ಆಗಸ್ಟ್ ದಿಂದ ನಡೀತಾ ಇರುವಂತದ್ದು. ಅದ್ರ ಜೊತೆಗೆ ಏನಾದ್ರೂ SSC GDಯ ಫಿಸಿಕಲ್ ಬಗ್ಗೆ ಆಗಿರ್ಬೋದು, ಮೆಡಿಕಲ್ ಬಗ್ಗೆ ಆಗಿರ್ಬೋದು, ಏನಾದ್ರೂ ಡೌಟ್ಸ್ ಗಳಿದ್ರೆ ನೀವು ನನಗೆ ವಾಟ್ಸ್ಆಪ್ ಮಾಡಬಹುದು. 8861927838 ನಂಬರ್ಗೆ ವಾಟ್ಸ್ಆಪ್ ಮಾಡ್ರಿ. ಏನಾದ್ರೂ ಡೌಟ್ಸ್ ಗಳಿದ್ರೆ ನಾನು ಅಲ್ಲಿ ನಿಮ್ಗೆ ರಿಪ್ಲೈ ಇರುವಂತದ್ದು ಮಾಡ್ತೇನೆ. ಅದ್ರ ಜೊತೆಗೆ ಈ ವಿಡಿಯೋ ಇರುವಂತದ್ದು ಬಹಳ ಹೆಲ್ಪ್ಫುಲ್ ಆಗ್ಲಿಕ್ಕೆ ಹೋಗ್ತಾ ಇದೆ. ನಿಮ್ಗೆ ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ರಿ. ಅದರ ಜೊತೆಗೆ ಇದುವರೆಗೆ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇರ್ತಕ್ಕಂಥವ್ರು ಇದ್ರ ಅಂತಂದ್ರ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಅದ್ರ ಜೊತೆಗೆ ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡಿ ಇಟ್ಕೊಳ್ರಿ, ಇದೇ ರೀತಿ ಆಗಿರುವಂತಹ ವಿಡಿಯೋಸ್ ನೋಟಿಫಿಕೇಶನ್ ಅನ್ನ ಪಡೆಯಲು. ಅದಕ್ಕಿಂತ ಮುಂಚೆ SSC GD 2025-26 ಅಂತಂದ್ರೆ 2026ರಲ್ಲಿ ನವೆಂಬರ್ ಡಿಸೆಂಬರ್ ದಲ್ಲಿ ಕಾಲ್ಫಾರ್ಮ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಆ ಒಂದು ಬ್ಯಾಚ್ ಗೆ ಸೇರ್ಕೋಬೇಕು ಅಂತ ಅನ್ಕೊಂಡಿದ್ರೆ ನಮ್ಮಲ್ಲಿ ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಐತಿ ಕನ್ನಡ ಭಾಷೆಯಲ್ಲಿ. ಈ ಒಂದು ಕೋರ್ಸ್ ದಲ್ಲಿ ನಿಮ್ಗೆ GK, ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್ ಮತ್ತು ಹಿಂದಿ ಈ ಎಲ್ಲ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಗಳು ಸಿಗ್ತಾ ಇದಾವು. ಅದ್ರ ಜೊತೆಗೆ ನಿಮ್ಗೆ PDF ನೋಟ್ಸ್, ಮಾಕ್ ಟೆಸ್ಟ್ ಕಂಡಕ್ಟ್ ಮಾಡ್ತೇವೆ. ಅದ್ರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳು ಮತ್ತೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಕೂಡ ನಿಮ್ಗೆ ಈ ಪ್ಯಾಕೇಜ್ ದಲ್ಲಿ ಸಿಗ್ತಾ ಇದೆ. ಎಕ್ಸಾಮ್ ಬರ್ತೈತಿ, ಅವಾಗ ನೀವು ತಯಾರಿಯನ್ನ ನಡೆಸಿದ್ರೆ ನಿಮ್ದು ಖಂಡಿತ ಸೆಲೆಕ್ಷನ್ ಆಗಂಗಿಲ್ಲ. ಯಾರು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಇದೇನ್ 2026ರಲ್ಲಿ 25 ಲಾಸ್ಟ್ ದಲ್ಲಿ ಬರ್ತಾ ಇದೆ ಅಪ್ಲಿಕೇಶನ್, ನವೆಂಬರ್ ದಲ್ಲಿ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಯಾರು ಎಲ್ಲಾ ಸಿಲೆಬಸ್ ಇರ್ತಕ್ಕಂಥದ್ದು ಮುಗಿಸಿರ್ತೇರಿ ಅವರು ಸೆಲೆಕ್ಷನ್ ಇರ್ತಕ್ಕಂಥದ್ದು ಪಡಿತಾರೆ. ಸೊ ನೀವು ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ಸ್ಟಡಿ ಮಾಡ್ತೇನೆ, ಹಾಲ್ ಟಿಕೆಟ್ ಬಂದ ಮೇಲೆ ಸ್ಟಡಿ ಮಾಡ್ತೇನೆ ಅಂತಂದ್ರ ಆಗೋದಿಲ್ಲ. ಅದ್ರ ಸಲುವಾಗಿ ಈಗಲಿಂದಲೇ ನಿಮ್ಮ ತಯಾರಿಯನ್ನ ನಡೆಸ್ರಿ. ಮನೆಯಲ್ಲಿ ಕೂತ್ಕೊಂಡು ನೀವು ಒಳ್ಳೆ ರೀತಿಯಿಂದ ಈ ಪ್ಯಾಕೇಜ್ ದೊಂದಿಗೆ ನಿಮ್ಮ ಸ್ಟಡಿಯನ್ನ ಮಾಡಬಹುದು. ಬಹಳಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ಇದು ಆಕ್ಚುಲಿ ಈ ಪ್ಯಾಕೇಜ್ ಅನ್ನ ಖರೀದಿ ಮಾಡಿ ಕ್ಲಾಸಸ್ ಗಳನ್ನ ನೋಡ್ಯಾರೆ ಬಹಳಷ್ಟು ಜನರು. ಆಮೇಲೆ ಫಿಸಿಕಲ್ ಆಗಿ ಬೇರೆ ಸೆಂಟರ್ಸ್ ಗಳಲ್ಲಿ ಕೋಚಿಂಗ್ ಹೋಗ್ಯಾರೆ. ಬಟ್ ಇಲ್ಲಿಯ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸ ಇರ್ತಕ್ಕಂಥದ್ದು ಕಾಣ್ತಾ ಇದ್ದಾರೆ. ಮತ್ತೆ ನಮ್ಮ ಕ್ಲಾಸಸ್ ಗಳು ಏನ್ ನಾವು ಕಡಿಮೆ ಫೀಸ್ ಅಲ್ಲಿ ಕೊಡ್ತಾ ಇದೀವಿ ಅವು ಎಲ್ಲರಿಗೂ ಒಂದು ಬೆನಿಫಿಟ್ ಆಮೇಲೆ ಒಳ್ಳೆ ಇರ್ತಕ್ಕಂಥದ್ದು ಅನಿಸ್ತಾ ಇದಾವೆ. ಸೊ ನೀವು ಕೂಡ ಈ ಒಂದು ಬ್ಯಾಚ್ ಅನ್ನ ಖರೀದಿ ಮಾಡಬಹುದು. ಇದು ಓನ್ಲಿ ನಿಮ್ಗೆ ಆಫರ್ ಫೀಸ್ ಅಲ್ಲಿ 1800 rupees ಅಲ್ಲಿ ಸಿಗ್ತಾ ಇದೆ. ಆಫರ್ ಫೀಸ್ ಇದೆ, ಬೇಗನೆ ಇರ್ತಕ್ಕಂಥದ್ದು ನೀವು ಜಾಯಿನ್ ಆಗಬಹುದು. ಈ ಒಂದು ಕೋರ್ಸ್ ಗೆ ಜಾಯಿನ್ ಆಗ್ಬೇಕು ಅಂತಂದ್ರೆ ನಮ್ಗೆ ಒಂದು ಮೆಸೇಜ್ ಅನ್ನ ಮಾಡ್ಬೇಕು. SSC GD 2025 ಅಂತ ಹೇಳಿ ಮೆಸೇಜ್ ಮಾಡಿದ್ರೆ ಅಂತಂದ್ರ ಈ ನಂಬರ್ಗೆ 8861927838 ನಂಬರ್ಗೆ ಈ ಮೆಸೇಜ್ ಅನ್ನ ಮಾಡಿದ್ರೆ ಅಂತಂದ್ರೆ ನಾವು ನಿಮ್ಗೆ ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವೆ. ಆ ಸ್ಕ್ಯಾನರ್ ಅನ್ನ ಬಳಸ್ಕೊಂಡು ನೀವು ಫೀಸ್ ಅನ್ನ ಪೇಡ್ ಮಾಡ್ರಿ. ಆಮೇಲೆ ಫೀಸ್ ಪೇಡ್ ಆದ್ಮೇಲೆ ಒಂದು ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ರಿ. ನಮಗೆ ಎಲ್ಲ ಕ್ಲಾಸಸ್ ಇರ್ತಕ್ಕಂಥದ್ದು ರೆಕಾರ್ಡೆಡ್ ಕ್ಲಾಸಸ್ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಕಳಿಸ್ತೇವೆ. ಬಹಳ ಒಳ್ಳೆ ರೀತಿಯಿಂದ ಮಾಡಿರ್ತಕ್ಕಂತಹ ಕ್ಲಾಸಸ್ ಇದಾವೆ. ಬಹಳ ಡೀಪ್ ಆಗಿ ಬೇಸಿಕ್ ದಿಂದ ಅಡ್ವಾನ್ಸ್ ಲೆವೆಲ್ ವರೆಗೆ ಎಲ್ಲ ಕ್ಲಾಸಸ್ ಇದಾವೆ. ಮ್ಯಾಥ್ಸ್ ಕೂಡ ಬೇಸಿಕ್ ದಿಂದ ಅಡ್ವಾನ್ಸ್ ಲೆವೆಲ್, ಇಂಗ್ಲಿಷ್ ಕೂಡ ಬೇಸಿಕ್ ದಿಂದ ಅಡ್ವಾನ್ಸ್ ಎಲ್ಲಾನು ಕೂಡ ನಿಮ್ಗೆ ಈ ಒಂದು ಪ್ಯಾಕೇಜ್ ದಲ್ಲಿ ಸಿಗ್ತಾ ಇದೆ. ಬೇಗನೆ ನಿಮ್ಮ ತಯಾರಿಯನ್ನ ನಡೆಸಬಹುದು. ಈಗ ಈ ಒಂದು ನೋಟಿಸ್ ಬಂದಿರುವಂತದ್ದು ಇಲ್ಲಿ ನೀವು ನೋಡಬಹುದು. SSC GD ಫಿಸಿಕಲ್ ಗೆ ಸಂಬಂಧ ಇರುವ ಹಾಗೆ ಸೆಂಟರ್ ವೈಸ್ ಇರ್ತಕ್ಕಂಥದ್ದು ಶೆಡ್ಯೂಲ್ಡ್ ಮಾಡಲಾಗಿದೆ. ಡೀಟೇಲ್ಸ್ ಆಫ್ ಕ್ಯಾಂಡಿಡೇಟ್ಸ್ ಎಷ್ಟು PST PET ಗೆ ಆಗ್ಬೇಕು ಅನ್ನೋದನ್ನ ಇಲ್ಲಿ ಒಂದು ಶೆಡ್ಯೂಲ್ಡ್ ಮಾಡಲಾಗಿದೆ ಸೆಂಟರ್ ವೈಸ್. ಸೊ ನಮ್ಮ ಈ ಟೋಟಲ್ ಆಗಿ 30 ಇರ್ತಕ್ಕಂಥದ್ದು ಇದಾವೆ. ಸೊ ಇಲ್ಲಿ 16 ಇದಾವೆ. ನಿಮ್ಗೆ ಒಂದ್ ಸ್ವಲ್ಪ ಬ್ಲರ್ ಕಾಣ್ತಾ ಇರ್ಬೋದು ಅನ್ಸುತ್ತೆ. ಇಲ್ಲಿ 16 ಇದಾವು. ಆಮೇಲೆ ಇಲ್ಲಿ ಇರ್ತಕ್ಕಂತಹ ಟೋಟಲ್ ಆಗಿ ನಾವು ನೋಡಿದ್ರೆ 30 ನೋಡ್ರಿ, 16, 17, 18, 19, 20 ಈ ರೀತಿ ಇರ್ತಕ್ಕಂಥದ್ದು 30 ಸೆಂಟರ್ಸ್ ಗಳ ಒಂದು ಲಿಸ್ಟ್ ಇರ್ತಕ್ಕಂಥದ್ದು ಜಾರಿ ಆಗಿದೆ. ಟೋಟಲ್ ಕ್ಯಾಂಡಿಡೇಟ್ಸ್ ಗಳು ಇರ್ತಕ್ಕಂಥದ್ದು ನಾವಿಲ್ಲಿ ನೋಡಿದ್ವಿ ಅಂತಂದ್ರ 3,94,121 3,94,121
94,121 ಕ್ಯಾಂಡಿಡೇಟ್ಸ್ ಗಳು ಟೋಟಲ್ ಆಗಿ ಈ ಫಿಸಿಕಲ್ ಅಟೆಂಡ್ ಮಾಡ್ತಾ ಇದ್ದಾರೆ ಎಲ್ಲ ನಮ್ಮ ಭಾರತ ದೇಶ ಆದ್ಯಂತ. ಮೇಲ್ ಕ್ಯಾಂಡಿಡೇಟ್ಸ್ ಗಳನ್ನ ನೋಡೋದಾದ್ರೆ 3,53,908 ಜನ ಇದ್ದಾರೆ. ಆಮೇಲೆ ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳು ಟೋಟಲ್ ಆಲ್ ಓವರ್ ನಮ್ಮ ಭಾರತ 40,213 ಜನ ಈ ಒಂದು ಅಟೆಂಡ್ ಆಗ್ಲಿಕ್ಕೆ ಹೋಗ್ತಾ ಇದ್ದಾರೆ ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳು. ನಮ್ಮ ಕರ್ನಾಟಕದ ನಾವು ನೋಡೋದಾದ್ರೆ ಇಲ್ಲಿದೆ ನೋಡ್ರಿ 3 ನಂಬರ್ದಲ್ಲಿ RRC ಬೆಂಗಳೂರು BSF ದಲ್ಲಿ ನಡೀತಾ ಇದೆ. BSF ಬೆಂಗಳೂರಲ್ಲಿ ನಡೀತಾ ಇದೆ. ಇಲ್ಲಿ ಒಂದು ಅಡ್ರೆಸ್ ಇರ್ತಕ್ಕಂಥದ್ದಿದೆ. ಈ ಅಡ್ರೆಸ್ ದಲ್ಲಿ ಬೆಂಗಳೂರು ಕರಹಳ್ಳಿ ಅಂತ ಹೇಳಿ ಇದೆ. ಅಲ್ಲಿ ನಿಮ್ಮ BSF ಸೆಂಟರ್ ಇದೆ ನಮ್ಮ ಕರ್ನಾಟಕದಲ್ಲಿ. ಅಲ್ಲಿ ನಿಮ್ಮ ಫಿಸಿಕಲ್ ಇರ್ತಕ್ಕಂಥದ್ದು ಕರ್ನಾಟಕದ ಅಭ್ಯರ್ಥಿಗಳಿಗೆ ನಡೀತಾ ಇರುವಂತದ್ದು. ಟೋಟಲ್ ಆಗಿ ಮೇಲ್ ಕ್ಯಾಂಡಿಡೇಟ್ಸ್ ಗಳು 8,940 ಜನ ಇದ್ದಾರೆ. ಆಮೇಲೆ ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳು 1,013 ಜನ ಇದ್ದಾರೆ. ಹೀಗೆ 9,953 ಜನ ಇಲ್ಲಿ ನಿಮ್ಗೆ ಏನು ಅಂತಂದ್ರೆ ಟೋಟಲ್ ಆಗಿ ಅಭ್ಯರ್ಥಿಗಳು ಫಿಸಿಕಲ್ ಇರ್ತಕ್ಕಂಥದ್ದು ಅಟೆಂಡ್ ಮಾಡ್ತಾ ಇದ್ದಾರೆ. ಫಿಮೇಲ್ 1,013, ಆಮೇಲೆ ಮೇಲ್ ಕ್ಯಾಂಡಿಡೇಟ್ಸ್ ಗಳು 8,940. ಇದ ಏನ್ ಐತಲ್ಲ ಆ ಸ್ಲೈಡ್, ಅದನ್ನ ನಾನು ಇಲ್ಲಿ ಬರ್ದಿದ್ದೇನೆ. ಇಲ್ಲಿ ನೀವು ನೋಡಬಹುದು ಕರ್ನಾಟಕದ ಫಿಸಿಕಲ್ ಡೇಟ್ ಇಲ್ಲಿ ನಾವು ನೋಡಬಹುದು. ಇಲ್ಲಿ BSF ಕರಹಳ್ಳಿದಲ್ಲಿ ನಡೀತಾ ಇದೆ. ಬೆಂಗಳೂರಿನಲ್ಲಿ ಒಂದೇ ಒಂದು ಸೆಂಟರ್ ಇದೆ. ಅಲ್ಲೇ ಎಲ್ಲರೂ ಹೋಗಿ ಏನ್ ಮಾಡ್ಬೇಕು, ನಿಮ್ಮ ಫಿಸಿಕಲ್ ಇರ್ತಕ್ಕಂಥದ್ದು ಅಟೆಂಡ್ ಮಾಡ್ಬೇಕಾಗುತ್ತೆ. ಬೆಳಗಾವಿನೂ ಇಲ್ಲ, ಆಮೇಲೆ ಬೆಂಗಳೂರಲ್ಲಿ ಇನ್ನೊಂದಿತ್ತು ಸೆಂಟರ್, ಅಲ್ಲಿಯೂ ಕೂಡ ಇಲ್ಲ, ಮೈಸೂರದಲ್ಲಿಯೂ ಕೂಡ ಇಲ್ಲ. ಎಲ್ಲರೂ ಕೂಡ ಬೆಂಗಳೂರದೊಳಗನ ಹೋಗಿ ನಿಮ್ಮ ಫಿಸಿಕಲ್ ಇರುವಂತದ್ದು ಅಟೆಂಡ್ ಮಾಡ್ಬೇಕಾಗತ್ತೆ. ಮೇಲ್ ಕ್ಯಾಂಡಿಡೇಟ್ಸ್ ಗಳು ಈಗಾಗಲೇ ಹೇಳಿದೆ 8,940 ಜನ ಇದ್ದಾರೆ. ಇವ್ರದ ಫಿಸಿಕಲ್ ನೋಡ್ರಿ ಇಲ್ಲಿ 20 ಆಗಸ್ಟ್ ದಿಂದ 28 ಆಗಸ್ಟ್ ವರೆಗೆ ಅಂತಂದ್ರೆ ಟೋಟಲ್ ಆಗಿ ಇಲ್ಲಿ 8 ದಿವಸದವರೆಗೆ ಇಲ್ಲಿ ಫಿಸಿಕಲ್ ನಡೀತಾ ಇದೆ. 8,940 ಜನ ಅಂದ್ರೆ ಟೋಟಲ್ ಆಗಿ ಒಂದು ದಿವಸದೊಳಗೆ 1,000 ಜನ ನಿಮ್ಗೆ ಕರೀತಾರೆ. 1,000 ಚಿಲ್ಡ್ರೆ, 1,020 ಜನ, 1,030 ಜನ ಈ ರೀತಿ ಕರೀತಾರೆ. 1,000 ಜನರಿಗೆ ಏನು ಅಂತಂದ್ರೆ ಫಿಸಿಕಲ್ ಇಲ್ಲಿ ಅಟೆಂಡ್ ಮಾಡ್ತಾ ಇದ್ದಾರೆ. ಓಕೆ, 1,200 ಈ ರೀತಿ ಆಗುತ್ತೆ. 1,100, 1,200 ಈ ರೀತಿ ಒಂದು ದಿವಸಿಗೆ ಇಲ್ಲಿ ಫಿಸಿಕಲ್ ನಡೀತೈತಿ. 20 ರಿಂದ 28 ಆಗಸ್ಟ್ ವರೆಗೆ ಮೇಲ್ ಕ್ಯಾಂಡಿಡೇಟ್ಸ್ ಗಳು. ಅವ್ರದ್ದು ಮುಗಿದ ಮೇಲೆ ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳು 1,013 ಜನ ಇದ್ದಾರೆ. ಇವ್ರದ್ದು ಒಂದೇ ಒಂದು ದಿನ ನಡೀತಾ ಇದೆ, 29 ಆಗಸ್ಟ್ ಐತಿ. 29 ಆಗಸ್ಟ್ ಏನು ಅಂತಂದ್ರೆ ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳು ಫಿಸಿಕಲ್ ಗೆ ಅಟೆಂಡ್ ಆಗ್ಬೇಕಾಗುತ್ತೆ 29 ಆಗಸ್ಟ್ ತಾರೀಕಿಗೆ. ಸೊ ಹೀಗೆ ಟೋಟಲ್ ಆಗಿ 9,953 ಜನ ನಮ್ಮ ಕರ್ನಾಟಕದಿಂದ ಕ್ವಾಲಿಫೈ ಆಗಿದ್ದಾರೆ. ಆಮೇಲೆ ಈ ಒಂದು ಫಿಸಿಕಲ್ ದಲ್ಲಿಯೂ ಕೂಡ ಬಹಳಷ್ಟು ಜನ ಕ್ವಾಲಿಫೈ ಆಗ್ಲಿ ಅಂತ ಹೇಳಿ ನಾವು ಆಶಿಸ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ಎಲ್ಲರೂ ಕೂಡ ಒಳ್ಳೆ ರೀತಿಯಿಂದ ಪ್ರಾಕ್ಟೀಸ್ ಮಾಡ್ರಿ. ಎಲ್ಲರಿಗೂ ಕೂಡ ಇದು ಏನು ಅಂತಂದ್ರೆ 20ನೇ ತಾರೀಕು ಬಂತು, ಈಗ ಇವತ್ತು 8 ತಾರೀಕಿದೆ. ಇನ್ನೊಂದು 2-3-4 ದಿವಸ ಒಳಗಡೆನೆ ಅಫಿಸಿಯಲ್ ನೋಟಿಫಿಕೇಶನ್ ಬರುತ್ತೆ. ಎಲ್ಲ ವೆಬ್ಸೈಟ್ ದಲ್ಲಿ ಬರ್ತೈತಿ. ವೆಬ್ಸೈಟ್ ದಲ್ಲಿ ನಿಮ್ಮ ಅಡ್ಮಿಟ್ ಕಾರ್ಡ್ ಗಳು ಡೌನ್ಲೋಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವೆ. 20ನೇ ತಾರೀಕಿಗೆ ಇರುವಂತ ಅಭ್ಯರ್ಥಿಗಳದ್ದು ಎಷ್ಟನೇ ತಾರೀಕಿಗೆ 14, 15 ಇಲ್ಲಾಂದ್ರೆ 16ನೇ ತಾರೀಕಿಗೆ ಈ 3 ದಿವಸದ ಒಳಗಡೆನೆ 20ನೇ ತಾರೀಕಿಗೆ ಇರುವಂತಹ ಅಭ್ಯರ್ಥಿಗಳ ಫಿಸಿಕಲ್ ದ ಅಡ್ಮಿಟ್ ಕಾರ್ಡ್ ಕೂಡ ಬರ್ತಾವೆ. ನೀವು ಆಫೀಸಿಯಲ್ಲಿ ಹೋಗಿ ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಆಮೇಲೆ ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳದ್ದು ಏನು ಅಂತಂದ್ರೆ ಇವ್ರದ್ದು ಅಡ್ಮಿಟ್ ಕಾರ್ಡ್ ಇರುವಂತದ್ದು 24 ಆಗಸ್ಟ್ ಇಲ್ಲ ಅಂತಂದ್ರೆ 25 ಆಗಸ್ಟ್ ಗೆ ಅಡ್ಮಿಟ್ ಕಾರ್ಡ್ ಗಳು ಬರ್ತಾವೆ. ನೀವು ಅಡ್ಮಿಟ್ ಕಾರ್ಡ್ ಅನ್ನ ಏನ್ ಮಾಡಬಹುದು, ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಫಿಸಿಕಲ್ ಗೆ ಅಟೆಂಡ್ ಆಗಬಹುದು. ಬಹಳ ಟೈಮ್ ಕಡಿಮೆ ಇದೆ. ಯಾರು ಇನ್ನ ಫಿಸಿಕಲ್ ಪರ್ಫೆಕ್ಟ್ ಆಗಿಲ್ಲ ಅವರು ಪರ್ಫೆಕ್ಟ್ ಮಾಡ್ಕೊಳ್ರಿ. ಇನ್ನೊಂದು ವಿಶೇಷತೆ, ಈಗ ಜಸ್ಟ್ ಇನ್ನೊಂದು ನೋಟಿಸ್ ಬಂದಿದೆ. ಅದು ಏನು ಅಂತಂದ್ರೆ ಈ ಫಿಸಿಕಲ್ ರನ್ನಿಂಗ್ ದಲ್ಲಿ RFID ಇರ್ತಕ್ಕಂಥದ್ದು ಅಳವಡಿಸಿರುವಂತಹ ಒಂದು ಮಾಹಿತಿ ಬಂದೈತಿ. ಇದು 100% ಈ ವರ್ಷ RFID ಇರ್ತಕ್ಕಂಥದ್ದು ಇರ್ತಾನೆ ಇದೆ. ಅಂತಂದ್ರೆ ಕೆಲವೊಂದಿಷ್ಟು ಚಿಪ್ ಗಳನ್ನ ಕೂಡಿಸ್ತಾರೆ ನಿಮ್ಮ ಎದೆ ಭಾಗದಲ್ಲಿ, ಇಲ್ಲ ಅಂತಂದ್ರೆ ನಿಮ್ಮ ಕಾಲಿಗೆ ಕಟ್ತಾರೆ ಚಿಪ್ ಗಳನ್ನ. ಆಮೇಲೆ ಒಂದು ಸ್ಥಳಕ್ಕೆ ಏನು ಅಂತಂದ್ರೆ ಒಂದು ಮಷಿನ್ ಅನ್ನು ಇಟ್ಟಿರ್ತಾರೆ. ನೀವು ಆ ಮಷಿನ್ ಅನ್ನ ಕ್ರಾಸ್ ಮಾಡಿದ ಮೇಲೆ ಅದು ಏನ್ ಮಾಡ್ತೈತಿ ಅಂತಂದ್ರೆ ನಿಮ್ಮ ಹತ್ರ ಇರುವಂತಹ ಚಿಪ್ ಅದನ್ನ ರೆಕಾರ್ಡ್ ಮಾಡ್ಕೋತೈತಿ. ಎಷ್ಟು ಟೈಮ್ ದೊಳಗೆ ನೀವು ಅಲ್ಲಿ ಅದನ್ನ ಕ್ರಾಸ್ ಮಾಡಿದ್ರಿ ಅಂತ ಹೇಳಿ ಅದು ನಿಮ್ಗ ಹೇಳ್ತೈತಿ. ಆ ಚಿಪ್ ದಲ್ಲಿ ಎಲ್ಲ ರೆಕಾರ್ಡೆಡ್ ಆಗ್ತೈತಿ. ಹೀಗೆ ಏನು ಅಂತಂದ್ರೆ ಎಲ್ಲ ಕಂಪ್ಯೂಟರ್ ಬೇಸ್ಡ್ ಆಮೇಲೆ ಟೆಕ್ನಾಲಜಿ ಬಳಸಿ ನಿಮ್ಮ ರನ್ನಿಂಗ್ ಚೆಕ್ ಮಾಡೋದರಿಂದ 1 ಸೆಕೆಂಡ್ 0.01 ಸೆಕೆಂಡ್ ಕೂಡ ನೀವು ಲೇಟ್ ಆದ್ರೆ ಅಂತಂದ್ರ ನೀವು ಕ್ವಾಲಿಫೈ ಆಗಂಗಿಲ್ಲ. ಸೊ ಇಲ್ಲಿ ಫಿಸಿಕಲಿ ಮೊದಲು ಹೆಂಗಿತ್ತು ಅಂತಂದ್ರೆ ಫಿಸಿಕಲಿ ಅಲ್ಲಿ ಬಹಳಷ್ಟು ಜನ ಸೋಲ್ಜರ್ಸ್ ಗಳು ನಿಲ್ತಿದ್ರು, ನಿಮ್ಮನ್ನ ಹಿಡಿತಿದ್ರು. ಟೈಮಿಂಗ್ ಒಂದ್ ಸ್ವಲ್ಪ ಹಿಂದ ಮುಂದ ಆಗಿತ್ತು ಅಂತಂದ್ರ ಕರ್ಕೋತಿದ್ರು ಒಳಗಡೆ. ಬಟ್ ಈಗ ಆ ರೀತಿ ಆಗೋದಿಲ್ಲ.
ಬಹಳಷ್ಟು ನಿಖರತೆಯಿಂದ ನಿಮ್ಮ ಫಿಸಿಕಲ್ ಇರುವಂತದ್ದು ಆಗ್ತಾ ಇರೋದರಿಂದ ನಿಮ್ಮ ಪ್ರಾಕ್ಟೀಸ್ ಇರುವಂತದ್ದು ಬಹಳಷ್ಟು ಒಳ್ಳೆ ರೀತಿಯಿಂದ ತಯಾರಿ ನಿಮ್ದು ಆಗಿರಬೇಕು. ಮೇಲ್ ಕ್ಯಾಂಡಿಡೇಟ್ಸ್ ಗಳು 5 ಕಿಲೋಮೀಟರ್ ಇರುವಂತದ್ದು 24 ನಿಮಿಷದಲ್ಲಿ, ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳು 1.6 ಕಿಲೋಮೀಟರ್ 8.5 ನಿಮಿಷದಲ್ಲಿ ಆಗಿರಬೇಕಾಗುತ್ತೆ. ಇಷ್ಟ ನೀವು ಪ್ರಾಕ್ಟೀಸ್ ಮಾಡಿದ್ರ ಆಗಂಗಿಲ್ಲ. ಇಷ್ಟ ಟೈಮ್ ಒಳಗೆ ಈಗ ನಿಮ್ದು ಇತ್ತು ಅಂತಂದ್ರ ಅದು ನಡೆಯಂಗಿಲ್ಲ. ಸೊ ಮೇಲ್ ಕ್ಯಾಂಡಿಡೇಟ್ಸ್ ಗಳು 23 ನಿಮಿಷದಲ್ಲಿ 5 ಕಿಲೋಮೀಟರ್ ಓಡಾಕ ಈಗ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಆಮೇಲೆ ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳು 7.5 ನಿಮಿಷದಲ್ಲಿ ನಿಮ್ಮ ರನ್ನಿಂಗ್ ಇರ್ತಕ್ಕಂಥದ್ದು ಆಗಿರ್ಬೇಕು 1.6 ಕಿಲೋಮೀಟರ್. ಅಂದಾಗಲೇ ಅಲ್ಲಿ ಕರೆಕ್ಟ್ RFID ದಲ್ಲಿ ನಿಮ್ದು ಕರೆಕ್ಟ್ ಮೆಜರ್ಮೆಂಟ್ ಬರ್ತೈತಿ. ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆತು ಅಂತಂದ್ರೂ ಕೂಡ ಒಂದ್ ಅರ್ಧ ನಿಮಿಷ ಹೆಚ್ಚು ಆದ್ರೂ ಕೂಡ ಕರೆಕ್ಟ್ ಆಗಿ ಅಲ್ಲಿ ನಿಮ್ದು ರೆಕಾರ್ಡ್ ಆಗ್ತೈತಿ, ನೀವು ಕ್ವಾಲಿಫೈ ಆಗ್ತೀರಾ. ಇದನ್ನ ಕ್ವಾಲಿಫೈ ಆದ್ಮೇಲೆನೆ ನಿಮ್ಗೆ ಮೆಡಿಕಲ್ ಇರ್ತಕ್ಕಂಥದ್ದು ಇರ್ತೈತಿ. ಮೆಡಿಕಲ್ಗೆ ಹೋಗ್ಬೇಕು ಅಂತಂದ್ರೆ ಮೆಡಿಕಲ್ ಮತ್ತು DV ಡಾಕ್ಯುಮೆಂಟ್ ವೆರಿಫಿಕೇಶನ್ ಎರಡು ಒಂದೇ ಸಲ ನಡೆಸ್ತಾರ ಅನ್ಸುತ್ತೆ. ಬಟ್ ಇದನ್ನ ಕ್ವಾಲಿಫೈ ಆದ್ರನೆ ನೀವು ಏನು ಅಂತಂದ್ರೆ ಮೆಡಿಕಲ್ ಮತ್ತು DV ಹೋಗ್ತಾರೆ, ಅದು ಫೈನಲ್ ಇರ್ತೈತಿ. ಸೊ ಹಾಗಾಗಿ ಇದನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾರು ಇನ್ನೂವರೆಗೂ ಪರ್ಫೆಕ್ಟ್ ಆಗಿಲ್ಲ, 2 ಟೈಮ್ ಪ್ರಾಕ್ಟೀಸ್ ಮಾಡ್ರಿ, 3 ಟೈಮ್ ಪ್ರಾಕ್ಟೀಸ್ ಮಾಡ್ರಿ, ಒಟ್ಟ ಪ್ರಾಕ್ಟೀಸ್ ಮಾಡ್ರಿ. ಪ್ರಾಕ್ಟೀಸ್ ಮಾಡೋದನ್ನ ಬಿಡಾಕ್ ಹೋಗ್ಬೇಡ್ರಿ. ಆಮೇಲೆ ಈ ಟೈಮಿಂಗ್ ಏನ್ ನಾ ಹೇಳಿನಿ ಆ ಟೈಮಿಂಗ್ ಇರ್ತಕ್ಕಂಥದ್ದು ನೀವು ರೀಚ್ ಆಗೋವರೆಗೂ ಕೂಡ ನೀವು ಪ್ರಾಕ್ಟೀಸ್ ಮಾಡ್ತಾನೆ ಇರ್ರಿ, ಓಕೆನಾ. ಆಮೇಲೆ ಇನ್ನ ಬಹಳ ದಿವಸ ಐತಿ ಅಂತ ಹೇಳಿ ಕುಂಡ್ರಾಕ್ ಹೋಗ್ಬೇಡ್ರಿ. ಬಹಳ ದಿವಸ ಅನ್ನೋದಕ್ಕಿಂತಲೂ ಇದು ಫಿಸಿಕಲ್ ಇರೋದರಿಂದ ಅಷ್ಟು ಪರ್ಫೆಕ್ಟ್ನೆಸ್ ಆಗೋದು 1 2 3 4 ಅಥವಾ 8 ದಿವಸದೊಳಗನ ಆಗಂಗಿಲ್ಲ. ತಿಂಗಳು ಬೇಕಾಗ್ತೈತಿ. ಅದಕ್ಕ ಎಲ್ಲಾ ಪ್ರಾಕ್ಟೀಸ್ ಆಗ್ಬೇಕು ಅಂತಂದ್ರೆ ನೀವು ತಿಂಗಳಾನ ಗಂಟ್ಲೆ 2 ಟೈಮ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಆಗ್ತೈತಿ. ಇಲ್ಲ ಅಂತಂದ್ರೆ ನಿಮ್ದು ಆಗಂಗಿಲ್ಲ. ಇದನ್ನ ಮಿಸ್ ಮಾಡ್ಕೋತೀರ ನೀವು. ಸೊ ಓಕೆ, ಅದ್ರ ಸಲುವಾಗಿ ನಿಮ್ಮ ಫಿಸಿಕಲ್ ಇರುವಂತದ್ದು ಒಳ್ಳೆ ರೀತಿಯಿಂದ ಮಾಡ್ಕೊಳ್ರಿ. ಆಮೇಲೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಶೇರ್ ಮಾಡ್ರಿ. ಆಮೇಲೆ 2026ರ ಎಕ್ಸಾಮ್ಗೆ ತಯಾರಿನ ನಡೆಸುವಂತ ಅಭ್ಯರ್ಥಿಗಳು ನೀವು ಇದ್ರೆ ಬೇಗನೆ ಕ್ಲಾಸಸ್ ಗಳಿಗೆ ಜಾಯಿನ್ ಆಗ್ರಿ. ಎಲ್ಲಾ ಕ್ಲಾಸಸ್ ಅವೈಲೇಬಲ್ ಇದಾವೆ. ಇವತ್ತ ನೀವು ಫೀಸ್ ಪೇಡ್ ಮಾಡಿ ನಮಗೊಂದು ಸ್ಕ್ರೀನ್ ಶಾಟ್ ಕಳಿಸಿದ್ರ ಅಂತಂದ್ರೆ ಇವತ್ತ ನಾವು ನಿಮ್ಗ ಎಲ್ಲಾ ಕ್ಲಾಸಸ್ ಗಳನ್ನ ನಿಮ್ಮ ವಾಟ್ಸ್ಆಪ್ ನಂಬರ್ ಕಳಿಸ್ತೇವೆ. ಇವತ್ತರಿಂದ ನಿಮ್ಮ ಸ್ಟಡಿಯನ್ನ ನೀವು ನಡೆಸಬಹುದು. ಓಕೆ, ಧನ್ಯವಾದಗಳು. ಜೈ